ಮಾರನೆಯ ದಿನ ಕಾಲೇಜಿಗೆ ಹೋದ ಸುಗುಣ ತೀರ ಸಪ್ಪಗಿದ್ದಳು. ಸುಕ್ಕು, ಏನಾಯ್ತು? ಯಾಕೆ ನಿನ್ನೆಯಿಂದ ಸಪ್ಪಗಿದೆಯಾ? ಪ್ಲೀಸ್ ಏನಾಯ್ತು ಅಂತ ಹೇಳು ಎಂದು ಗೆಳತಿಯರು ಅವಳನ್ನು ಕೇಳಿದರು ಅಕ್ಕರೆಯಿಂದ. ಏನಿಲ್ಲ ಕಣ್ರೆ, ನಾನು ಯಾಕೆ ಸಪ್ಪಗಿರ್ಲಿ, ನಾನು ಚೆನ್ನಾಗಿದ್ದೀನಿ. 2 ತಿಂಗಳಿಗೆ ನನ್ನ ಮದುವೆ ಫಿಕ್ಸ್ ಆಗಿದೆ ಎಂದಳು ನಿರ್ಭಾವದಿಂದ. ಇದನ್ನು ಕೇಳಿದ ಮೂವರಿಗೂ ಆಶ್ಚರ್ಯದ ಜೊತೆ ಗಾಬರಿಯಾಯಿತು. ಏನು ಹೇಳ್ತಿದ್ಯಾ ಸುಕ್ಕು, ಮದ್ವೆನಾ? ತಮಾಷೆ ಮಾಡಬೇಡ, ಈ ವಯಸ್ಸಿಗೆ ಎಂಥದ್ದೇ ಮದ್ವೆನೇ ಎಂದಳು ಅಮೃತ. ಅವಳಿಗೆ ನಿಜಕ್ಕೂ ಬೇಜಾರದ ಜೊತೆ ಅವಳ ಮೇಲೆ ಕೋಪವೂ ಬಂದಿತ್ತು. ಇನ್ನೂ ಓದು ಮುಗಿಯದವಳಿಗೆ ಮದುವೆನಾ ಎಂದು. ತಾನು ಓದಿ ಒಳ್ಳೆ ಕೆಲಸಕ್ಕೆ ಸೇರಿ ತಾಯಿ ಮತ್ತು ತಂಗಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕೆಂಬ ಆಶಯಗಳನ್ನು ತನ್ನಲ್ಲಿ ತುಂಬಿಕೊಂಡು ಎಷ್ಟೇ ತೊಂದರೆ ಇದ್ದರೂ ನಗುತ್ತಿದ್ದವಳು ಸುಗುಣ. ಆದರೆ ಇವತ್ತು ಈ ರೀತಿ ಅವಳು ಹೇಳಿದ್ದು ಎಲ್ಲರಿಗೂ ಆತಂಕಗೊಳ್ಳುವಂತೆ ಮಾಡಿತ್ತು. ಅದೆಲ್ಲ ಗೊತ್ತಿಲ್ಲ, ಮದುವೆ ಡೇಟ್ ಕೂಡ ಫಿಕ್ಸ್ ಆಗೋಗಿದೆ. ಈಗೇನು ಮಾಡೋಕ್ಕೆ ಆಗಲ್ಲ, ಎಲ್ಲರೂ ಬನ್ನಿ. ಎಕ್ಸಾಮ್ ಕೂಡ ಬರೆಯೋಕ್ಕಾಗಲ್ಲ ಅನಿಸುತ್ತೆ ಎಂದಳು ಎಲ್ಲೋ ನೋಡುತ್ತಾ. ಮೂವರಿಗೂ ಏನು ಹೇಳಬೇಕು ಗೊತ್ತಾಗಲಿಲ್ಲ. ಆದರೆ ಅಮೃತ ಅಷ್ಟು ಸುಲಭವಾಗಿ ಅವಳ ಸ್ನೇಹಿತೆ ತನ್ನ ಜೀವನವನ್ನು ಹಾಳು ಮಾಡಿಕೊಳ್ಳಲು ಬಿಡುವವಳಲ್ಲ. ಏನಾದರೂ ಮಾಡಲೇಬೇಕೆಂದುಕೊಂಡಳು. ಹೀಗೆ ದಿನಗಳು ಉರುಳಿದವು. ಅಮ್ಮ, ನಾನು ಹೋಗಿ ಬರ್ತೀನಿ, ಅಮ್ಮು ಕೂಡ ಬರಲ್ಲ ಅಂತಿದ್ದಾಳೆ, ಲಾವಣ್ಯ ಜೊತೆ ಹೋಗ್ತಿದ್ದೀನಿ ಎಂದು ಕೌಸಲ್ಯರವರಿಗೆ ಹೇಳಿದಳು ಅನಘ. ಸರಿ ಅನು, ಹುಷಾರು, ಪ್ರಜ್ವಲ್ಗೆ ಮದುವೆಗೆ ಬರೋಕ್ಕಾಗಲಿಲ್ಲ ಅಂತ ಸಾರಿ ಹೇಳಿಬಿಡು ಎಂದರು ಕೌಸಲ್ಯ ಅವರು. ಆಯ್ತಮ್ಮ ಎಂದು ಹೊರಟಳು. ಪ್ರಜ್ವಲ್ ಮದುವೆ ಅವರ ತಂದೆಯ ಸ್ನೇಹಿತರ ಮಗಳ ಜೊತೆ ನಿಶ್ಚಯವಾಗಿತ್ತು. ಪ್ರಜ್ವಲ್ ಅನಘಾಳಿಗೆ ಈ ವಿಷಯ ಹೇಳಿದಾಗ ಅನಘ ತುಂಬು ಹೃದಯದಿಂದಲೇ ಹಾರೈಸಿ ಮರೆಯದೇ ಬರುತ್ತೇನೆ ಎಂದಿದ್ದಳು. ಅದರಂತೆ ಇಂದು ಹೊರಟಿದ್ದಳು ಲಾವಣ್ಯಳೊಟ್ಟಿಗೆ. ಇಂದು ಅನಘ ಗಾಢ ಹಸಿರು ಬಣ್ಣದ ಚಿನ್ನದ ರಂಗಿನ ಅಂಚುಳ್ಳ ಮೈಸೂರು ಸಿಲ್ಕ್ ಸೀರೆ ಹುಟ್ಟಿದಳು. ಅದಕ್ಕೆ ಒಪ್ಪುವ ಹಾಗೆ ಬಿಳಿ ಹರಳುಗಳುಳ್ಳ ಚಿನ್ನದ ಜುಮುಕಿಯನ್ನು ಜೊತೆಗೆ ಸಣ್ಣ ಎಳೆಯ ಚಿನ್ನದ ಚೈನನ್ನು ಹಾಕಿದ್ದಳು. ಕೈಗಳಿಗೆ ಹಸಿರು ಬಣ್ಣದ ಗಾಜಿನ ಬಳೆಗಳು ಮೆರುಗು ನೀಡಿತ್ತು. ಅವಳ ಕಣ್ಣಿಗೆ ಚೂರೇ ಚೂರು ಕಾಡಿಗೆ, ಹಣೆಗೆ ಪುಟ್ಟ ಬಿಂದಿ, ಇದೆಯೋ ಇಲ್ಲವೋ ಎಂಬಂತೆ ಮುಖಕ್ಕೆ ಪೌಡರ್. ಇಷ್ಟೇ ಅಲಂಕಾರ ಅವಳದು. ಭೂಮಿಗಿಳಿದ ಅಪ್ಸರೆಯಂತೆ ಕಂಗೊಳಿಸುತ್ತಿದ್ದಳು. ಇಬ್ಬರು ಗೆಳತಿಯರು ಆಟೋದಿಂದ ಇಳಿದರು. ಲಾವಣ್ಯ ಮುಂದೆ ನಡೆದಳು. ಅನಘ ಆಟೋದವರಿಗೆ ದುಡ್ಡು ಕೊಟ್ಟು ಹಿಂದೆ ತಿರುಗಿ ರೋಡ್ ಕ್ರಾಸ್ ಮಾಡುವಾಗ ಅಲ್ಲೇ ಇದ್ದ ಕಾಮಗಾರಿ ಹಂತದಲ್ಲಿದ್ದ ಮನೆ ಹತ್ತಿರ ಒಂದು ಮಗು ಆಟವಾಡುತ್ತಾ ರಸ್ತೆ ಮಧ್ಯೆ ಓಡುತ್ತಿತ್ತು. ಪಾಪ, ಮಗು ಇಲ್ಲೇ ಆಟವಾಡುತ್ತಿದೆ ಎಂದು ತಿಳಿದ ಮಗುವಿನ ತಾಯಿ ಕೆಲಸದಲ್ಲಿ ತೊಡಗಿದ್ದರು. ಇದನ್ನು ನೋಡಿದ ಅನು ಆ ಮಗುವಿನ ಕಡೆ ಓಡಿದಳು. ರಸ್ತೆಯಲ್ಲಿ ವೇಗವಾಗಿ ಬರುತ್ತಿದ್ದ ಕಾರನ್ನು ನೋಡಿದ ಅನು ಮಗುವನ್ನು ಬಾಚಿ ತಬ್ಬಿ ಹಿಂದಕ್ಕೆ ಬಂದಳು. ಕಾರಿನವ ತಕ್ಷಣವೇ ಬ್ರೇಕ್ ಹಾಕಿಬಿಟ್ಟ. ತಬ್ಬಿದ ಮಗುವನ್ನು ಸರಿಯಾಗಿ ನೋಡಿದಳು. ಮಗು ಗಾಬರಿಯಿಂದ ಅಳಲು ಶುರು ಮಾಡಿತು. ಅನಘ ಮಗುವನ್ನು ಮುದ್ದಿಸಿ ಸಮಾಧಾನ ಮಾಡಲು ಯತ್ನಿಸುತ್ತಿದ್ದಳು. ಅಲ್ಲಿಗೆ ಬಂದ ಕಾರಿನವ, ಸಾರಿ, ಮಗುವಿಗೇನೂ ಆಗಿಲ್ಲ ತಾನೆ, ಸಡನ್ ಆಗಿ ಬಂತು ಮಗು ಎಂದು ಮಗುವನ್ನು ನೋಡಿದನು ಆತಂಕದಿಂದ. ಅನಘಾಳನ್ನು ನೋಡಿ ಆ ಮಗುವಿನ ತಾಯಿ ಎಂದು ತಿಳಿದು ಬೈಯಲು ಶುರುವಿಟ್ಟನು. ಅಲ್ರಿ, ಮಗುನ ಹೀಗೆ ರೋಡಲ್ಲಿ ಬಿಡೋದಾ ಹೇಳಿ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನ್ರಿ ಗತಿ ಎಂದನು ಸಿಟ್ಟಲ್ಲಿ ಅಕ್ಷಯ್. ಮದುವೆಗೆಂದು ಕಾರಿನಲ್ಲಿ ಬರುತ್ತಿದ್ದ ಅಕ್ಷಯ್ನಿಗೆ ಮಗು ಅಡ್ಡ ಬರುವುದನ್ನು ನೋಡಿ ಬ್ರೇಕ್ ಹಾಕಿದ್ದ. ಅವನಿಗೂ ಕೂಡ ಗಾಬರಿಯಾಗಿತ್ತು. ಬೈಯುತ್ತಿದ್ದ ಅಕ್ಷಯನ್ಗೆ ಏನು ಹೇಳಬೇಕೆಂದು ತೋಚದೆ ಅವನನ್ನೇ ದಿಟ್ಟಿಸುತ್ತಿದ್ದಳು. ಅಷ್ಟರಲ್ಲಿ ಮಗುವಿನ ತಾಯಿ, ಏನಾಯ್ತು ನನ್ನ ಮಗುಗೆ ಎಂದು ಆತಂಕದಿಂದ ಬಂದವರಿಗೆ ಮಗುವನ್ನು ನೀಡುತ್ತಾ, ಅಲ್ಲ ಅಕ್ಕ, ಮಗುನ ಹೀಗೆ ಬಿಡೋದ ಹೇಳಿ, ಅಕಸ್ಮಾತಾಗಿ ನೋಡಿದ್ವಿ, ಸರಿ ಹೋಯ್ತು, ಇಲ್ಲ ಅಂದರೆ ಏನು ಗತಿ ಆಗ್ತಿತ್ತು ಅಂತ ಊಹಿಸ್ಕೊಳ್ಳೋಕ್ಕೆ ಕಷ್ಟ ಆಗ್ತಿದೆ. ದಯವಿಟ್ಟು ಇನ್ಮುಂದೆ ಈ ರೀತಿ ಮಾಡಬೇಡಿ. ಮೊದಲು ಮಕ್ಕಳ ಜೀವ ಮುಖ್ಯ ಅಲ್ವಾ ಎಂದಳು ಸ್ವಲ್ಪ ಕೋಪ ಮತ್ತು ಕಾಳಜಿಯಿಂದ. ಕ್ಷಮಿಸಮ್ಮ, ನಾನು ಆ ಕಡೆ ಇದ್ದೆ, ಇಲ್ಲೇ ಆಟಾಡ್ತಿದ್ದ, ಇನ್ಮುಂದೆ ಈ ರೀತಿ ಆಗಲ್ಲ ಎಂದು ಹೊರಟವಳನ್ನು ತಡೆದು ಕೈಯಲ್ಲಿ 500ರ ನೋಟನಿಟ್ಟು, ಪ್ಲೀಸ್ ಮಗುನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಮಗುವಿನ ಹಾಲ್ಗೆನ್ನೆಗೆ ಮುತ್ತ ನೀಡುವಳು ಅನಘ ಮುದ್ದಿನಿಂದ. ಇದೆಲ್ಲವನ್ನು ಪ್ರೇಕ್ಷಕನಂತೆ ನೋಡುತ್ತಿದ್ದ ಅಕ್ಷಯ್ ತಾನು ಆ ಹುಡುಗಿಯನ್ನು ತಾಯಿ ಎಂದು ತಪ್ಪಾಗಿ ತಿಳಿದುಕೊಂಡು ಬೈದು ಬಿಟ್ಟೆನಲ್ಲ ಎಂದು ಬೇಜಾರಾಯಿತು. ಎಕ್ಸ್ಕ್ಯೂಸ್ ಮೀ, ಐ ಆಮ್ ರಿಯಲಿ ಸಾರಿ, ಅದು ನೀವು ಮಗುವಿನ ತಾಯಿ ಅಂದ್ಕೊಂಡೆ ಎಂದನು ಮುಜುಗರದಿಂದ. ಪರವಾಗಿಲ್ಲ,
ನಿಮಗೆ ಥ್ಯಾಂಕ್ಸ್ ಹೇಳಬೇಕು, ನೀವು ಬ್ರೇಕ್ ಹಾಕಿರಲಿಲ್ಲ ಅಂದಿದ್ರೆ ದೊಡ್ಡ ಅನಾಹುತನೇ ಆಗಿರೋದು ಎಂದು ಮುಗುಳ್ನಕ್ಕು ಮುಂದೆ ಹೊರಟಳು. ಅಕ್ಷಯ್ ನಿಂತಲ್ಲೇ ಅವಳನ್ನೇ ನೋಡುತ್ತಿದ್ದ. ಎಷ್ಟೋ ವರ್ಷಗಳ ನಂತರ ಒಂದು ಹುಡುಗಿಯನ್ನು ಸೋಜಿಗ ಎಂಬಂತೆ ನೋಡಿದ್ದ. ಅವನ ಕಣ್ಣಿಗೆ ಮುದ್ದಾಗಿ ಕಂಡಳು ಅನಘ. ಕಾರಿನಲ್ಲಿದ್ದ ಶಾಂಭವಿ ಅವರು ಅಕ್ಷಯ್ನನ್ನು ಕರೆದರು. ಅವರನ್ನು ನೋಡಿ ಎಚ್ಚೆತ್ತ ಅಕ್ಷಯ್ ಕಾರಿನ ಬಳಿ ಬಂದ. ಅಕ್ಕು, ಮಗು ಹುಷಾರಾಗಿದೆ ತಾನೆ ಎಂದರು. ಹೂನಮ್ಮ ಎಂದು ಕಾರ್ ಹತ್ತಿ ದೊಡ್ಡ ಐಷಾರಾಮಿ ಮದುವೆ ಛತ್ರದ ಮುಂದೆ ಗಾಡಿ ನಿಲ್ಲಿಸಿದ. ಅಲ್ಲಿ ಪ್ರಜ್ವಲ್ ಬೆಟ್ಸ್ ಪ್ರಕೃತಿ ಎಂಬ ನಾಮಫಲಕ ಅವರನ್ನು ಸ್ವಾಗತಿಸಿತು. ಒಳಗೆ ಬಂದ ಅವರನ್ನು ಖುದ್ದು ಪ್ರಜ್ವಲನ ತಂದೆ ತಾಯಿಯೇ ಸ್ವಾಗತಿಸಿದರು. ಅಕ್ಷಯ್ ಕೂಡ VIP ಆಗಿದ್ದರಿಂದಲೇ ಎಲ್ಲರೂ ಅವನನ್ನು ಮಾತನಾಡಿಸುತ್ತಿದ್ದರು. ಆದರೆ ಅಲ್ಲಿ ಮುಂದಿನ ಸೀಟಿನಲ್ಲಿ ಕೂತಿದ್ದ ಅನಘ ಅಕ್ಷಯ್, ಶಂಕರ್ ಮತ್ತು ಶಾಂಭವಿಯನ್ನು ನೋಡಿ ಆಶ್ಚರ್ಯಗೊಂಡಳು. ಅದರಲ್ಲೂ ಅಕ್ಷಯ್ನ ನೋಡಿ ಆಶ್ಚರ್ಯಗೊಂಡಳು. ಅವನು ಅವಳನ್ನು ನೋಡಿ ಅವನಿಗೆ ತಿಳಿಯದಂತೆ ಮುಗುಳ್ನಕ್ಕ. ಅನಘ ಕೂಡ ಪ್ರತಿಯಾಗಿ ನಕ್ಕಳು. ಪ್ರಜ್ವಲ್ನ ತಂದೆ ಮತ್ತು ಅಕ್ಷಯ್ನ ತಂದೆ ಇಬ್ಬರು ಒಳ್ಳೆಯ ಸ್ನೇಹಿತರು. ಹಾಗಾಗಿ ಮದುವೆಗೆ 3 ಬಂದಿದ್ದರು. ಶಾಂಭವಿ ಅವರು ಮುದ್ದು ಗೌರಿಯಂತೆ ಓಡಾಡುತ್ತಿದ್ದ ಅನಘಾಳನ್ನು ನೋಡಿ ತಮ್ಮ ಮಗನ ಮದುವೆ ಕನಸು ಮತ್ತೆ ಚಿಗುರಿತ್ತು. ಅವಳ ನಡಿ ನುಡಿ ಎಲ್ಲವೂ ಇಷ್ಟವಾಗಿತ್ತು. ಬಂದಿದ್ದ ಕೆಲವರು ಕೂಡ ಅನಘಾಳನ್ನು ಅದ್ಭುತ ಎಂಬಂತೆ ನೋಡುತ್ತಿದ್ದರು. ಹಸೆಮಣೆ ಮೇಲೆ ಕುಳಿತ ಪ್ರಜ್ವಲನಿಗೂ ನಿಜಕ್ಕೂ ಅವಳನ್ನು ನೋಡಿ ನಿರಾಸೆಯಾಗಿತ್ತು. ಆದರೆ ಪಕ್ಕದಲ್ಲಿದ್ದ ವಧುವನ್ನು ನೋಡಿ ನಸುನಕ್ಕ. ಅವಳು ಕೂಡ ಮುದ್ದು ಗೊಂಬೆಯಂತೆ ಇದ್ದಳು. ಪಾಲಿಗೆ ಬಂದದ್ದು ಪಂಚಾಮೃತವೆಂದು ತಿಳಿದವ ಪುರೋಹಿತರು ಹೇಳುತ್ತಿದ್ದ ಮಂತ್ರವನ್ನು ಹೇಳಿ ಶಾಸ್ತ್ರಗಳನ್ನು ಮುಂದುವರೆಸಿದ್ದ. ವಧುವರರ ಜೋಡಿಯು ತುಂಬ ಸುಂದರವಾಗಿತ್ತು. ಬಂದವರು ಜೋಡಿ ತುಂಬ ಚೆನ್ನಾಗಿದೆ ಎಂದು ಹೊಗಳುತ್ತಿದ್ದರು. ಇಂದೇಕೋ ಅಕ್ಷಯ್ನ ಮನಸ್ಸು ಅನಘಾಳ ಹಿಂದೆಯೇ ಓಡುತ್ತಿತ್ತು. ಅವಳು ಎಲ್ಲಿ ಹೋದರೂ ಅವನ ಕಣ್ಣು ಅಲ್ಲಿಯೇ ಇರುತ್ತಿತ್ತು. ಅವನು ಅವನಿಯನ್ನು ಬಿಟ್ಟು ಇನ್ಯಾರನ್ನು ಈ ರೀತಿ ಎಂದೂ ನೋಡಿರಲಿಲ್ಲ. ಇಂದು ಅವನಿಗೆ ಅವನಿಯ ನೆನಪಿಗೆ ಬಂದಿರಲಿಲ್ಲ. ಕಾಕತಾಳೀಯವೆಂಬಂತೆ ಇಬ್ಬರು ಒಟ್ಟಿಗೆ ಊಟಕ್ಕೆ ಕುಳಿತರು. ಊಟದ ಮಧ್ಯೆ ಒಬ್ಬರು ವಯಸ್ಸಾದ ಅಜ್ಜಿ ಬಂದು ಶಂಕರನನ್ನು ಮಾತನಾಡಿಸಿ ಒಟ್ಟಿಗೆ ಊಟಕ್ಕೆ ಕುಳಿತಿದ್ದ ಅಕ್ಷಯ್ ಮತ್ತು ಅನಘಾಳನ್ನು ನೋಡಿ, ಅಯ್ಯೋ ಶಂಕರ, ಏನೋ ಮಗನ ಮದುವೆ ವಿಷಯ ಹೇಳಿಲ್ಲ, ಇಬ್ರು ಜೋಡಿ ಮುದ್ದಾಗಿದೆ ಎಂದು ಇಬ್ಬರಿಗೂ ದೃಷ್ಟಿ ತೆಗೆದರು. ಯಾರ ಮಾತಿಗೂ ಅವಕಾಶವೀಯದೆ ಅವರ ಮಾತನ್ನು ಮತ್ತು ನಡೆದುಕೊಂಡಿದ್ದನ್ನು ನೋಡಿ ತಿಂದದ್ದು ಇಬ್ಬರಿಗೂ ನೆತ್ತಿಗೆತ್ತಿ ಒಬ್ಬರಿಗೊಬ್ಬರು ನೋಡಿಕೊಂಡರು ಅಕ್ಷಯ್ ಮತ್ತು ಅನಘ. ಪಕ್ಕದಲ್ಲಿದ್ದ ಲಾವಣ್ಯ ಮುಸಿ ಮುಸಿ ನಗುತ್ತಿದ್ದಳು. ಅಯ್ಯೋ ಇಲ್ಲಮ್ಮ, ಅವನದಿನ್ನೂ ಮದ್ವೆನೇ ಆಗಿಲ್ಲ, ಆದಾಗ ಖಂಡಿತ ಹೇಳ್ತೀನಿ ಎಂದರು ಶಂಕರರು ಗಾಬರಿಯಿಂದ. ಹೌದೇನೋ, ದಯವಿಟ್ಟು ಇಬ್ರು ಕ್ಷಮಿಸ್ರಪ್ಪ, ವಯಸ್ಸಾಯ್ತು ಗೊತ್ತಾಗಿಲ್ಲ ಎಂದರು ಅಜ್ಜಿ ಪಾಪ ಬೇಜಾರಿನಿಂದ. ಅವರ ಮಾತನ್ನು ಕೇಳಿ ಲಾವಣ್ಯ, ಹೋಗ್ಲಿ ಬಿಡಿ ಅಜ್ಜಿ, ಪಾಪ ನಿಮ್ಗೇನು ಗೊತ್ತು, ಇವಳು ಈ ಥರ ರೆಡಿಯಾಗಿ ಬಂದರೆ ಹಾಗೆ ಅನ್ಕೋತಾರೆ ಅಂತ ಎಂದು ನಕ್ಕಳು. ಸಾಕು ಸುಮ್ಮನಿರು ಎಂದು ಉರಿಗಣ್ಣು ಬಿಟ್ಟಳು ಗೆಳತಿಯೆಡೆಗೆ ಅನಘ. ಇದನ್ನು ಕೇಳಿಸಿಕೊಂಡ ಶಾಂಭವಿ ಅವರು, ನಮ್ದೇನೂ ಅಭ್ಯಂತರವಿಲ್ಲ ಎಂದರು ಖುಷಿಯಿಂದ. ಇದನ್ನು ಕೇಳಿದ ಅಕ್ಷಯ್ ಮತ್ತು ಅನಘಾರಿಗೆ ಕಸಿವಿಸಿಯಾಯಿತು. ಅನಘ ಅರ್ಧಂಬರ್ಧ ತಿಂದು ಮೇಲೆದ್ದಳು. ನನ್ನ ಕಥೆಗಳ ಬಗ್ಗೆ ಹಾಗೂ ಪಾತ್ರಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೂ ಈ ಕತೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡೋದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.